ಸಚಿವ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನಕ್ಕೆ ಒತ್ತಾಯ ಕೇಳಿಬರ್ತಾ ಇರೋದು. ಮೈಸೂರಿನ ಟೌನ್ ಹಾಲ್ ಮುಂದೆ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಸ್ಥಾನವನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಆಗ್ರಹಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಪರ ಅಭಿಮಾನಿಗಳು ಬ್ಯಾಟಿಂಗ್ ಅನ್ನು ಮಾಡ್ತಾ ಇರೋದು. ಅವಕಾಶವನ್ನು ಕೊಡಬೇಕು ಅಂತ ಅವರ ಹೆಸರು ಇದೆ ಮುಂಚೂಣಿಯಲ್ಲಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಉತ್ತಮ ಸ್ಥಾನ ಕೊಡಬೇಕು ಅಂತ ಅದರಲ್ಲೂ ಒಂದಷ್ಟು ಲೆಕ್ಕಾಚಾರ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಿಸ್ಬೇಕು ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸೆ ಇದೆ. ತನ್ನ ಪುತ್ರನಿಗೆ ಒಂದೊಳ್ಳೆಯ ಸ್ಥಾನಮಾನ ಕೊಡಬೇಕು ಅಂತ, DCM ಹುದ್ದೆನೇ ಕೊಡಬೇಕು ಅಂತ. ಬಟ್ ಅದು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಅವರು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಸೊ ರಾಜಕಾರಣದ ಮೇಲೆ ಒಂದು ಹೋಲ್ಡಿಂಗ್ ಇರಲಿ ಅನ್ನೋ ನಿಟ್ಟಿನಲ್ಲಿ, ಅಥವಾ ಪುತ್ರನಿಗೆ ಒಂದು ಒಳ್ಳೆ ಸ್ಥಾನ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವ್ರಿಗೆ ನಮ್ಮವರೇ ಜಾಸ್ತಿ ಜನ ಇರಬೇಕಾದ್ರೆ ಇವ್ರಿಗೆ ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೌದು ತಮ್ಮ ಪುತ್ರನಿಗೆ DCM ಸ್ಥಾನವೋ ಇನ್ನೊಂದು ಮತ್ತೊಂದು ಕೊಡಿಸ್ಬೇಕು ಅಂತ ಆಸೆ ಇದ್ರೂ, ಅದು ಕೊಡಿಸಿದ್ರೂ ಅದು ಬೇರೆ ಥರದ ಮೆಸೇಜ್ ಪಾಸ್ ಆಗುತ್ತೆ. ಪುತ್ರ ವ್ಯಾಮೋಹ, ಪುತ್ರ ವಾತ್ಸಲ್ಯ, ಇದಕ್ಕೇನೆ ಹಿಂಗೆ ಮಾಡಿಬಿಟ್ರು. ಬೇರೆ ಎಷ್ಟು ಕೊಂದು ಮಂದಿ ಇದ್ದರು, ಅವ್ರ ಜೊತೆಗೆ ಪಕ್ಷಕ್ಕಾಗಿ ದುಡ್ದವ್ರಿಗೆ ಎಷ್ಟು ಮಂದಿ ಇದ್ದರು, ಅವ್ರ ಮುಖ ನೋಡಲಿಲ್ಲ, ಅವ್ರಿಗೆ ಮಣೆ ಹಾಕಲಿಲ್ಲ, ಪುತ್ರಂದು ಮಾತ್ರ ನೋಡ್ಕೊಬಿಟ್ರು. ಇದು ಲಾಭಿ ಅಲ್ವಾ? AICC ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾರಾ ಅಂತ ಪ್ರಶ್ನೆಗಳು ಹುಟ್ಟಬಹುದು. ಆಮೇಲೆ ಸಿದ್ದರಾಮಯ್ಯನವರು ಬಿಟ್ಕೊಡೋಕೆ ರೆಡಿ ಇಲ್ಲ. ನಾನೀಗ CM ಕುರ್ಚಿನೇ ಬಿಟ್ಕೊಟ್ಟಿದ್ದೀನಿ, ಇನ್ನು ಏನಂತ ಬಿಟ್ಕೊಡೋಣ, ನಮ್ಮ ಕಡೆಯವ್ರಿಗೂ ಅವಕಾಶ ಬೇಕು. ಆಮೇಲೆ ಹೈಕಮಾಂಡ್ ನಾಯಕರು ಒಂಥರ ಈಗ ಅಡಕತ್ತರಿಯಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಹ್ಞೂ ಅಂತ ಕೇಳಬೇಕು. ಇಲ್ಲ ಅಂತ ಅಂದರು ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ. ನೀವು ಸರ್ಕಾರನಾದರೂ ರಚನೆ ಮಾಡಿ, ಏನಾದರೂ ಮಾಡಿ, ಇಲ್ಲ ನನ್ನ ಕೈಯಲ್ಲಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಆಪ್ತರೇ ಜಾಸ್ತಿ ಜನ ಇರೋದು. ಏನೋ ಒಂಚೂರು ಇವ್ರು ಮುನಿಸ್ಕೊಂಡ್ರು ಅಂತಂದರೆ ಅದು ಬೇರೆ ಥರದ್ದು ಪರಿಣಾಮ ಆಗತ್ತೆ. ನೆನಪಿಸ್ಕೊಳ್ಬೇಕಾಗತ್ತೆ, ನಾವಿಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವ್ರಿಗೆ ಏನೇನಾಗಿತ್ತು, ಸಿದ್ದರಾಮಯ್ಯನವರ ಸ್ಟ್ರಾಟರ್ಜಿಗೇನು ಅಂತ. ಸೊ ಇದೆಲ್ಲದರ ನಡುವೆ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಾ ಇದ್ದಾರೆ, ಬೇಡಿಕೆ ಇಡ್ತಾ ಇದ್ದಾರೆ. ಇಲ್ಲ ಅವಕಾಶ ಕೊಡಲೇಬೇಕು, ಪ್ರಿಯಾಂಕ್ ಖರ್ಗೆ ಅವರನ್ನು ಸಚಿವರನ್ನು ಮಾಡಬೇಕು, DCM ಮಾಡಲೇಬೇಕು ಅಂತ ಅವರ ಅಭಿಮಾನಿಗಳು ಇದೀಗ ಕೇಳ್ಕೊಳ್ತಾ ಇರೋದು. ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೇಕು.